ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಶಿವಮೊಗ್ಗ, ನಾನು ನಿಮ್ಮ ಶಿವಮೊಗ್ಗ ಶರಕ್ಷಣೆ. ನನ್ನ ಮಲೆನಾಡಿನ ಮುತ್ತುಗಳು ಸೀಸನ್ ನಲ್ಲಿ ನಾನು ಶಿವಮೊಗ್ಗದ ಮಲೆನಾಡಿನ ಮುತ್ತುಗಳನ್ನು ಉಡ್ಕೊಂಡು ಬಂದಿದ್ದೀನಿ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಕನ್ನಡ ರಾಜ್ಯ ಸಂದರ್ಭದಲ್ಲಿ ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೀನಿ. ಕನ್ನಡದ ಶಾಲನ್ನ ಶಿವಮೊಗ್ಗದ ಸಾಧಕರಿಗೆ ಉದ್ದೇಶಿಸಿದ್ವಿ. ಇವತ್ತು ನಾವು ಬಂದಿರೋದು ಪತ್ರಿಕೋದ್ಯಮ ಕ್ಷೇತ್ರಕ್ಕೆ. ನಮ್ಮ ಶಿವಮೊಗ್ಗ ಟೈಮ್ಸ್ ನ ಸಂಪಾದಕರಾಗಿರ್ತಕ್ಕಂಥ ಚಂದ್ರಕಾಂತ್ ಸರ್ ಅವರಿಗೆ ನಾವು ಕನ್ನಡದ ಶಾಲೆ ಹೊಸಿರೋದು ನನಗೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಪಡಬೇಕಾದ ವಿಚಾರ. ಯಾಕಂದ್ರೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದೆ ಮತ್ತು ಲಂಕೇಶ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಶಿವಮೊಗ್ಗ ಟೈಮ್ಸ್ ಅತ್ಯದ್ಭುತವಾಗಿ ನಡೆಯಲು ಕಾರಣ ನಮ್ಮ ಚಂದ್ರಕಾಂತ್ ಸರ್. ನಾವಿಕಾದಲ್ಲಿ ಇದ್ದಂತ ಚಂದ್ರಕಾಂತ್ ಸರ್ ಅಲ್ಲಿಂದ ಶಿವಮೊಗ್ಗ ಟೈಮ್ಸ್ಗೆ ಬರ್ತಾರೆ. ಒಂದು ಪತ್ರಿಕೆಯನ್ನ ಅತ್ಯದ್ಭುತವಾಗಿ ನಡೆಸೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಕಣ್ರಿ. ನಿಜವಾಗ್ಲೂ ಚಂದ್ರಕಾಂತ್ ಸರ್ ಅವರಿಗೆ ನಾನು ಕನ್ನಡದ ಶಾಲೆ ಹೊಸಿರೋದು ನನ್ನ ಜೀವನದ ಸಾರ್ಥಕವಾದ ಕ್ಷಣ ಅಂತ ಭಾವಿಸ್ತೇನೆ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕ್ಷಣ ಇದು. ಖಂಡಿತ ತಪ್ಪಾಗಲ್ಲ. ಯಾಕೆ ಅಂದ್ರೆ ಅವ್ರು ಮಾಡ್ತಿರುವಂತ ಕನ್ನಡ ಸೇವೆ ಇದು ನೈಜವಾದ ಸೇವೆ. ನಿಜವಾದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂತವರನ್ನ ಡಾಕ್ಟರ್ ಸುಂದರ ಇರ್ಬೋದು, ಅಥವಾ ಶರಣ್ಯ ಕೇಂದ್ರ ಇರ್ಬೋದು, ಖಂಡೋಬರಾಯರ್ ಇರ್ಬೋದು, ಅಮೂಲ್ಯೇಶ್ವರ ಖಂಡೋಬರಾಯರ್ ಇರ್ಬೋದು, ಈ ತರದ ಸೆಲೆಕ್ಷನ್ ವ್ಯಕ್ತಿಗಳನ್ನ, ಆಯ್ದ ವ್ಯಕ್ತಿಗಳನ್ನ ಅವರು ಆಯ್ಕೆ ಮಾಡಿ ಅವ್ರ ಮನೆಯ ಬಾಗಿಲಿಗೆ ಹೋಗಿ ಒಂದು ಕನ್ನಡದ ಶಾಲನ್ನ ಹೊದಿಸಿ ಅವರ ಸಂದರ್ಶನ ಮಾಡುವಂತ ಒಂದು ಒಳ್ಳೆ ಕೆಲಸವನ್ನ, ಅನುಕರಣೀಯವಾದ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇದು ನಮ್ಮ ಕನ್ನಡ ನಾಡಿಗೆ, ಕನ್ನಡಿಗರಿಗೆ ಹೆಮ್ಮೆ ತರುವಂತ ಒಂದು ಅದ್ಭುತವಾದ ಕೆಲಸವನ್ನ ಷಡಾಕ್ಷರ ಮಾಡ್ತಿದ್ದಾರೆ. ಅವರ ಒಳ್ಳೆ ಕೆಲಸಕ್ಕೆ ನಮ್ಮೆಲ್ಲರ ಪ್ರೋತ್ಸಾಹ ಯಾವತ್ತೂ ಇರತ್ತೆ. ಈ ತರ ಕನ್ನಡ ಸೇವೆ ಮಾಡುವಂತವ್ರು ನಾವು ಅಪರೂಪಕ್ಕೊಬ್ಬೊಬ್ರು ನಾವು ನೋಡ್ತೀವಿ. ಕೆಲವರು ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ, ಮತ್ತೇನೋ ಮಾಡ್ತಾರೆ. ಆದ್ರೆ ಇದು ಶಾಶ್ವತವಾಗಿರುವಂತದ್ದು. ಯಾಕಂದ್ರೆ ನೆನಪಲ್ಲಿ ಉಳಿಯುವಂತ ವ್ಯಕ್ತಿಗಳನ್ನ ಮಾತ್ರ ಸೆಲೆಕ್ಷನ್ ಮಾಡಿ ಮಾಡ್ತಿರುವಂತದ್ದು. ಇದು ಕನ್ನಡಕ್ಕೆ, ಕನ್ನಡ ತಾಯಿಗೆ ಹೆಮ್ಮೆ ತರುವಂತ ವಿಚಾರ.